ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಮುಂದಾಗಿರುವ ಭಾರತ ಕೇಂದ್ರ ಸರ್ಕಾರ ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸಾಕಷ್ಟು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಸನ್ನಿಹಿತವಾಯ್ತಾ? ಪ್ರಧಾನಿ ಮೋದಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಅವರ ಜೊತೆಯಲ್ಲಿ ಅವರು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಜೊತೆಗೆ ಪಾಕ್ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಏನೆಲ್ಲ ತಯಾರಿ ಆಗಿದೆ ಅಂತ ರಾಜೇಶ್ ಕುಮಾರ್ ಸಿಂಗ್ ರಕ್ಷಣಾ ಕಾರ್ಯದರ್ಶಿ ಅವರು ಮೋದಿ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಯ ಬಳಿಕ ಸೇನೆಯ ಸಿದ್ಧತೆ ಹೇಗಾಗಿದೆ, ಯಾವ ರೀತಿ ದಾಳಿಯನ್ನು ಮಾಡಲಿದ್ದೇವೆ, ಇವೆಲ್ಲವೂ ಕೂಡ ರಹಸ್ಯವಾದಂತಹ ಸಭೆ. ಆ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಸಾಕಷ್ಟು ಮಾಹಿತಿಯನ್ನು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರಿಂದ ಪಡ್ಕೊಂಡಿದ್ದಾರೆ. ಎಲ್ಲವೂ ಅಂತಿಮ ಘಟ್ಟಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇನ್ನೂ ಫೀಲ್ಡ್ಗೆ ಇಳಿಯೋದು ಒಂದೇ ಬಾಕಿ ಇರತಕ್ಕಂಥದ್ದು. ಎಲ್ಲ ಸಚಿವರ ಜೊತೆ ಬಹುತೇಕ ಆರ್ಥಿಕ ಇಲಾಖೆ, ರಾಜಕೀಯ ಕಾರ್ಯದರ್ಶಿ ಇಲಾಖೆ ಎಲ್ಲರ ಜೊತೆಯಲ್ಲೂ ಸಭೆಯನ್ನು ಮಾಡಿ ಮುಗಿಸಿದ್ದಾಯಿತು. ಸರಿಯಾದ ಸಮಯವನ್ನು ನೋಡಿ ಹೊಡೆಯೋದಕ್ಕೆ ಮುನ್ನುಗ್ಗೋದಕ್ಕೆ ಈಗ ಸೇನೆ ತಯಾರಿಯನ್ನು ಮಾಡಿಕೊಂಡಿದೆ. ಅದರ ವಿವರಗಳನ್ನು ರಕ್ಷಣಾ ಕಾರ್ಯದರ್ಶಿ ಇವತ್ತು ಪ್ರಧಾನಿ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಮೋದಿ ಅವ್ರಿಗೂ ಕನ್ವಿನ್ಸ್ ಆಗಬೇಕು ಎಲ್ಲವೂ ಕೂಡ ತಯಾರಿ ಆಗಿದೆ, ಸಿದ್ಧತೆ ಆಗಿದೆ ಅಂತ. ಒಂದು ಸಮಯ, ಒಂದು ಟೈಮನ್ನು ಫಿಕ್ಸ್ ಮಾಡಿ ಟಾರ್ಗೆಟ್ ರೀಚ್ ಆಗೋದಕ್ಕೆ ಅವ್ರಿಗೆ ಸಿಗ್ನಲ್ ಸಿಗುತ್ತೆ. ನೇರವಾಗಿ ಪಾಕಿಸ್ತಾನದ ವಿರುದ್ಧ ದಾಳಿಗೆ ಇಳಿತಾರಾ ಅಥವಾ ಕೆಲವು ರಿಸ್ಟ್ರಿಕ್ಟೆಡ್ ಏರಿಯಾಗಳು, ಅಂದರೆ ಉಗ್ರ ಶಿಬಿರಗಳು ಅಂತ ನಾವೇನು ಕರಿತೀವಿ, ಉಗ್ರ ಶಿಬಿರಗಳ ಮೇಲೆ ಅಟ್ಯಾಕ್ ಮಾಡ್ತಾರಾ, ಏರ್ ಸ್ಟ್ರೈಕ್ ಆಗುತ್ತಾ, ಸರ್ಜಿಕಲ್ ಸ್ಟ್ರೈಕಲ್ಲಿ ಏನಾದ್ರು ಮಾಡ್ತಾರಾ, ಏನು ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ ಇರ್ತಕ್ಕಂಥದ್ದು. ಇವತ್ತು ರಕ್ಷಣಾ ಕಾರ್ಯದರ್ಶಿಯನ್ನು ಭೇಟಿ ಮಾಡಿದ. ಇನ್ನು ಪಾಕ್ ವಿರುದ್ಧ ಯುದ್ಧ ಸಾರಿಯೇ ಬಿಡ್ತಾರಾ ಮೋದಿ? ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಭೇಟಿಯಾಗಿದ್ದರು ವಾಯುಸೇನೆಯ ಮುಖ್ಯಸ್ಥರು. ಮೊನ್ನೆ ನೇವಿ ಅವ್ರನ್ನ ಭೇಟಿಯಾಗಿದ್ದರು. ಈ ಬೆನ್ನಲ್ಲೇ ರಕ್ಷಣಾ ಕಾರ್ಯದರ್ಶಿ ಅವ್ರನ್ನ ಕೂಡ ಪ್ರಧಾನಿ ಮೋದಿ ಅವರು ಭೇಟಿಯಾಗಿದ್ದಾರೆ. ಭಾರತೀಯ ಸೇನೆಯ ಸಿದ್ಧತೆ ಬಗ್ಗೆ ಮೋದಿಗೆ ಕ್ಷಣ ಕ್ಷಣದ ಮಾಹಿತಿ ರವಾನೆ ಆಗ್ತಾ ಇದೆ. ಹಾಗಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಸಾರಿಗೆ ಬಿಡ್ತಾರಾ? ಪಾಕ್ ವಿರುದ್ಧ ಯುದ್ಧ ಮಾಡಬೇಕು ಅಂತಂದರೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಭಾರತಕ್ಕೆ ಬೇಕಾಗಿದೆ. ಅದೆಲ್ಲ ಸಿಕ್ಕಿದೆಯಾ? ಪೆಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅಂತಕ್ಕಂಥದ್ದು ಸಾಬೀತಾಗಬೇಕು. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಸಿಗಬೇಕು. ಅದೆಲ್ಲ ಈಗ ಸಿಕ್ಕಿರಬಹುದು. ಯಾಕೆಂದರೆ NIA ಅವರು ಅಷ್ಟು ದಿವಸದಿಂದ ಇನ್ವೆಸ್ಟಿಗೇಷನ್ ಮಾಡಿ ಕೂಡ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಇವರೆಲ್ಲರ ಜೊತೆಯಲ್ಲೂ ಮೀಟಿಂಗ್ ಆಗ್ತಾ ಇದೆ. ಸೊ ಯಾವಾಗ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅಂತಕ್ಕಂಥದ್ದು ಕುತೂಹಲ. ಜೊತೆಗೆ ಈಗಾಗಲೇ ಸೇನೆಗೆ ಫ್ರೀ ಹ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಮೋದಿ ಅವರು. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ? ಯಾವಾಗ ಮುಹೂರ್ತ ಅನ್ನೋದೇ ಪ್ರಶ್ನೆ. ಶೀಘ್ರದಲ್ಲೇ ಪ್ರತೀಕಾರದ ಸುಳಿವನ್ನು ನೀಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಅವರು ನಿನ್ನೆ ಮಾತನಾಡಬೇಕಾದ್ರೆ ಹೇಳಿದ್ದಾರೆ, ದೇಶ ಏನು ಬಯಸುತ್ತಿದೆ ಅದು ಶೀಘ್ರವೇ ಆಗಲಿದೆ. ಮೋದಿ ನೇತೃತ್ವದಲ್ಲಿ ನೀವು ಬಯಸಿದ್ದು ನಡೆಯುತ್ತೆ. ದೇಶದ ಮೇಲೆ ಕೆಟ್ಟ ಕಣ್ಣು ಇಟ್ಟಿರೋರಿಗೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೀವಿ. ಹೀಗೆ ಹೇಳೋದ್ರ ಮುಖಾಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮರ ಕಹಳೆಯನ್ನು ಮೊಳಗಿಸಿದ್ರಾ ಅಂತಕ್ಕಂಥದ್ದು ನಿನ್ನೆಯ ಸ್ಟೇಟ್ಮೆಂಟ್ ರಾಜನಾಥ್ ಸಿಂಗ್ ಅವ್ರದ್ದು. ನೋಡಿ, ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ರಾಜನಾಥ್ ಸಿಂಗ್ ಅವರು ಈ ರೀತಿ ಹೇಳಿಕೆ ಕೊಡೋದು, ಪ್ರಧಾನಿ ಮೋದಿ ಅವರು ಮೇಲಿಂದ ಮೇಲೆ ಸಭೆ ನಡೆಸೋದು, ಎಲ್ಲ अंतिम घट्टಕ್ಕೆ ಬಂದಂಗೆ ಅನಿಸ್ತಾ ಇದೆ. देश के ऊपर आंख उठाने वालों को मुंह तोड़ जवाब दूं। आप सभी हमारे प्रधानमंत्री नरेंद्र मोदी जी को अच्छी तरह जानते हैं, उनकी कार्यशैली से भी अच्छी तरह परिचित हैं, उनकी दृढ़ता से भी अच्छी तरह परिचित हैं। मैं आपको आश्वस्त करना चाहता हूं, प्रधानमंत्री मोदी जी के नेतृत्व में जैसा आप चाहते हैं वैसा हो कर रहे हैं। देश के ऊपर आंख उठाने वालों को मुंह तोड़ जवाब दूं। आप सभी हमारे प्रधानमंत्री नरेंद्र मोदी जी को अच्छी तरह जानते हैं, उनकी कार्यशैली से भी अच्छी तरह परिचित हैं, उनकी दृढ़ता से भी अच्छी तरह परिचित हैं। मैं आपको आश्वस्त करना चाहता हूं, प्रधानमंत्री मोदी जी के नेतृत्व में जैसा आप चाहते हैं वैसा हो कर रहे हैं। देश के ऊपर ಇದು ನಿನ್ನೆ ರಾಜನಾಥ್ ಸಿಂಗ್ ಅವರು ಆಡಿರ್ತಕ್ಕಂತಹ ಮಾತು. ದೇಶ ಏನು ಬಯಸುತ್ತದೋ ಅದು ಆಗೇ ಆಗತ್ತೆ ಅಂತಕ್ಕಂಥದ್ದು. ಇನ್ನು ಪಾಕಿಸ್ತಾನಕ್ಕೆ ಭಾರತದ ಯುದ್ಧ ಭೀತಿ ದಿನದಿಂದ ದಿನಕ್ಕೆ ಅವರು ನಲುಗಿ ಹೋಗ್ತಾ ಇದ್ದಾರೆ.
ತಮ್ಮ ಸೈನಿಕರಿಗೆ ಅಲರ್ಟ್ ಸಂದೇಶ ನೀಡಿದ್ದಾರೆ ಪಾಕ್ ಪ್ರಧಾನಿ. ಯಾವುದೇ ಕ್ಷಣದಲ್ಲಿ ಭಾರತ ದಾಳಿ ಮಾಡಬಹುದು. ಸಂಭಾವ್ಯ ದಾಳಿ ಎದುರಿಸಲು ಪಾಕ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ರಾಜಕೀಯ ಪಕ್ಷಗಳ ಜೊತೆ ಸಭೆ ನಡೆಸಿದ್ದೇ ಪಾಕಿಸ್ತಾನ ಸೇನೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸವನ್ನು ಮಾಡಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಭಾರತ ನಮ್ಮ ಮೇಲೆ ದಾಳಿಯನ್ನು ಮಾಡಬಹುದು. ಅಲರ್ಟ್ ಆಗಿರಿ, ಅಲರ್ಟ್. ಆ ಟೈಮ್ ಹತ್ತಿರ ಬಂದ್ಬಿಟ್ಟಿದೆ. ಭಾರತದ ಸಂಭಾವ್ಯ ದಾಳಿಯನ್ನು ಎದುರಿಸಲು ಪಾಕ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅವರು ಮಾಡಿಕೊಳ್ಳೇಬೇಕಲ್ಲ, ಅವ್ರ ಹತ್ರ ಶಸ್ತ್ರಾಸ್ತ್ರ ಇದೆಯೋ ಇಲ್ವೋ, ಒಟ್ಟಿನಲ್ಲಿ ಭಾರತವನ್ನು ಈಗ ಅವರು ಫೇಸ್ ಮಾಡಬೇಕು. ಹಾಗಾಗಿ ಅಲರ್ಟ್ ಆಗಿರಿ ಅಂತ ಪಾಕ್ ಸೇನೆಗೆ ಅಲ್ಲಿನ ಪ್ರಧಾನಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ವಾಯುಸೇನೆ, ನೌಕಾದಳ, ಆರ್ಮಿ, CDS ಎಲ್ಲರ ಜೊತೆ ಸಭೆ ಆಯಿತು. ಅದಾದ ನಂತರ ರಾಜನಾಥ್ ಸಿಂಗ್ ನಿನ್ನೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಇವತ್ತು ರಕ್ಷಣಾ ಕಾರ್ಯದರ್ಶಿಯನ್ನು ಭೇಟಿಯಾಗಿರ್ತಕ್ಕಂಥದ್ದು ಎಲ್ಲವನ್ನ ನೋಡ್ತಾ ಇದ್ದರೆ ವೆರಿ ಸೂನ್ ಪಾಕ್ ವಿರುದ್ಧ ಹೋರಾಟ ಆರಂಭ ಅಂತ ಅನಿಸ್ತಾ ಇದೆ. ತಮಗೇನು ಮಾಹಿತಿ ಸಿಗ್ತಾ ಇದೆ? ಅರವಿಂದ್, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಇತ್ತೀಚೆಗೆ ಬರ್ತಾ ಇರುವಂತಹ ಹೇಳಿಕೆಗಳು ಮತ್ತೆ ಸಭೆಗಳನ್ನ ಗಮನಿಸ್ತಾ ಇದ್ರೆ ಪಾಕ್ನ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ಆದಷ್ಟು ಬೇಗ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಈಗಾಗಲೇ ರಾಜತಾಂತ್ರಿಕ ನಿರ್ಧಾರಗಳ ಮೂಲಕ ಪಾಕಿಸ್ತಾನವನ್ನ ಹಂತ ಹಂತವಾಗಿ ಕಟ್ಟಿ ಹಾಕುವಂತ ಕೆಲಸಗಳಾಗ್ತಾ ಇದಾವೆ. ಸಾಕಷ್ಟು ಆರ್ಥಿಕ ನಿರ್ಬಂಧಗಳನ್ನ ಹೇರುವಂತ ಕೆಲಸವನ್ನು ಕೂಡ ಈಗಾಗಲೇ ಭಾರತ ಮಾಡಿ ಮುಗಿಸಿದೆ. ಸೊ ಈಗ ದೇಶದ ಜನರು ಕೇಳ್ತಾ ಇರುವಂತದ್ದು ಮಿಲಿಟರಿ ಕಾರ್ಯಾಚರಣೆ ಯಾವಾಗ ಅನ್ನುವಂಥ ನಿಟ್ಟಿನಲ್ಲಿ. ಇದಕ್ಕೆ ಪೂರಕವಾದಂತಹ ಹೇಳಿಕೆಯನ್ನ ನಿನ್ನೆ ಅಷ್ಟೇ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೊಟ್ಟಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಜನರು ಏನನ್ನ ಕೇಳ್ತಿದ್ದಾರೆ ಅದು ಆದಷ್ಟು ಬೇಗ ನಾವು ಪೂರ್ಣ ಆಗುತ್ತೆ, ಅದನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ನೋಡಿ, ಈ ಹಿಂದೆ ಏರ್ ಸ್ಟ್ರೈಕ್ ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ನಂತಹ ಮಿಲಿಟರಿ ಕಾರ್ಯಾಚರಣೆಗಳನ್ನ ದೇಶ ನೋಡಿತ್ತು, ಪ್ರತೀಕಾರವನ್ನ ತೀರಿಸಿಕೊಂಡಿತ್ತು. ಈಗ ಅಂಥದ್ದೇ ರೀತಿಯಾದಂತಹ ಮತ್ತೊಂದು ರಿವೆಂಜ್ ಅನ್ನ ಈಗ ದೇಶದ ಜನರು ಕೇಳ್ತಾ ಇರುವಂತದ್ದು. ಸೊ ಈಗಾಗಲೇ ರಾಜತಾಂತ್ರಿಕ ನಡೆಗಳ ಮೂಲಕ ಪಾಕಿಸ್ತಾನವನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವಂತಹ ಭಾರತ ಮತ್ತೊಂದು ಹಂತದಲ್ಲಿ ಮಿಲಿಟರಿ ಕಾರ್ಯಾಚರಣೆಯನ್ನ ಮಾಡೋ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಆದ್ರೆ ಈ ಒಂದು ಮಿಲಿಟರಿ ಕಾರ್ಯಾಚರಣೆ ಆಗೋಕ್ಕಿಂತ ಮುಂಚೆ ಪಾಕಿಸ್ತಾನವನ್ನ ಸಾಧ್ಯವಾದಷ್ಟು ನೈತಿಕವಾಗಿ, ಮಾನಸಿಕವಾಗಿ ಕುಗ್ಗಿಸುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಅದನ್ನ ನಿರಂತರವಾಗಿ ಮೋದಿ ಸರ್ಕಾರ ಮಾಡ್ತಾ ಇದೆ. ಸೊ ಈಗ ಮುಂದಿನ ಹಂತದಲ್ಲಿ ಮಿಲಿಟರಿ ಕಾರ್ಯಾಚರಣೆಗೆ ಬೇಕಾದಂತ ತಯಾರಿಗಳನ್ನು ಕೂಡ ಈಗ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ಮೂರು ಸೇನೆಗಳಿಗೆ ಈಗಾಗಲೇ ಸಮರಾಭ್ಯಾಸಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಅದಕ್ಕೆ ಪೂರಕವಾಗಿ ಸಮರಾಭ್ಯಾಸವನ್ನು ಕೂಡ ಮೂರು ಸೇನೆಗಳು ಮಾಡ್ತಾ ಇದಾವೆ. ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಸೇನೆಗಳ ಮುಖ್ಯಸ್ಥರ ಇಂಡಿವಿಜುವಲ್ ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಹಿಂದೆ ಮೂವರು ಸೇನಾ ಮುಖ್ಯಸ್ಥರು ಮತ್ತೆ CDS ಅನಿಲ್ ಚೌಹಾಣ್ ಜೊತೆಗೂ ಕೂಡ ಏನೋ ಒಂದು ಗ್ರೂಪ್ ಮೀಟಿಂಗ್ ಅನ್ನು ಮಾಡುವಂತ ಕೆಲಸಗಳು ಕೂಡ ಆಗಿತ್ತು. ಇದಾದ ಬೆನ್ನಲ್ಲಿಗೆ ಇಂಡಿವಿಜುವಲ್ ಮೀಟಿಂಗ್ಗಳು ನೌಕಾಸೇನೆ, ಭೂಸೇನೆ, ವಾಯುಸೇನೆಯ ಜೊತೆಗೂ ಕೂಡ ಇಂಡಿವಿಜುವಲ್ ಮೀಟಿಂಗ್ಗಳು ಕೂಡ ಆಗಿರುವಂತದ್ದು. ಇದರ ಬೆನ್ನಲ್ಲಿಗೆ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಜೊತೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು 1-to-1 ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಭಾರತ ಮಿಲಿಟರಿ ಕಾರ್ಯಾಚರಣೆಗೆ ಸಿದ್ಧವಾಗಿದೆಯಾ, ಮತ್ತೆ ಯಾವ ರೀತಿಯಾದಂತಹ ತಯಾರಿಗಳು ಕೂಡ ನಡೀತಾ ಇದಾವೆ, ಎಲ್ಲಾ ಗಡಿಗಳು ಕೂಡ ಸೇಫ್ ಆಗಿದಾವ ಅನ್ನುವಂಥದ್ದನ್ನು ಕೂಡ ಪರಿಶೀಲಿಸಿಕೊಳ್ಳುವಂತ ಕೆಲಸಗಳಾಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಯಾವ ರೀತಿಯಾದಂತಹ ದಾಳಿ ಅಥವಾ ಯಾವ ರೀತಿಯಾದಂತಹ ಪ್ರತೀಕಾರ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಯಾಕೆಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮತ್ತೆ ಏರ್ ಸ್ಟ್ರೈಕ್ ಅನ್ನುವಂಥದ್ದು ಈಗಾಗಲೇ ಮಾಡಿ ಮುಗಿಸಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಪೂರಕವಾದಂತಹ ತಯಾರಿಗಳನ್ನ ಪಾಕಿಸ್ತಾನ ಈಗಾಗಲೇ ಮಾಡ್ಕೊಂಡಿರುತ್ತೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ರೀತಿಯಾದಂತಹ ದಾಳಿಯನ್ನ ಈಗ ಭಾರತ ಎಕ್ಸಿಕ್ಯೂಟ್ ಮಾಡಬೇಕಾಗಿರುವಂತದ್ದು. ಸೊ ಯಾವ ರೀತಿಯಾದಂತಹ ದಾಳಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದ್ದು ಆದಷ್ಟು ಬೇಗ ಅದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸಗಳು ಕೂಡ ಆಗುವಂತ ಸಾಧ್ಯತೆಗಳಿದಾವೆ. ಅರವಿಂದ್.